ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ನಮಗೆ ಕ್ರಿಸ್ಮಸ್ ಹೇಗೆ ಆಚರಿಸುತ್ತಾರೆ ಎಂದು ಕಿರು ನಾಟಕದ ಮೂಲಕವಾಗಿ ನಿಮಗೆ ತೋರಿಸುತ್ತೇವೆ. ನಮ್ಮ ಸಭೆಯಲ್ಲಿ ಈ ವರ್ಷ ಕ್ರಿಸ್ಮಸ್ ಬಹಳ ಚೆನ್ನಾಗಿ ನಡೀತಿದೆ. ಹೋದ ವರ್ಷಕ್ಕಿಂತ ಈ ವರ್ಷ ಬಹಳ ಚೆನ್ನಾಗಿದೆ. 1 ತಾಸಾಗಿ ನಾನ್ ಮೇಕಪ್ ಮಾಡ್ತಾ ಇದ್ದೀನಿ, ಏನು ಶೈನ ಆಗಲ್ದಾಗೈತಿ. 9 ಗಂಟೆ ಆಗಿದೆ. 8 ಗಂಟೆ ಸಭೆಯಲ್ಲಿ ಆರಾಧನೆ ಅಂತ ಹೇಳಿದ್ರು. ನಮ್ ಕಷ್ಟ ಯಾರಿಗ್ ಗೊತ್ತಿದೆ? ನಮ್ ಪಾಸ್ಟರ್ನಿಗೆ ಏನು ತಿಳಿಯಲ್ಲ. ಕನ್ನಡಿ ಮುಂದೆ ಬಂದು ನಿಂತ್ರೆ ಹೇಗೆ ಸಮಯ ಹೋಗುತ್ತೆ ಅಂತ ಗೊತ್ತಿಲ್ಲ. ಒಂದು ಸೆಲ್ಫಿ ತಗೊಂಡು ಹೋಗೋಣ. ಹೊರಗೆ ಹೋದರೆ ಪೊಲ್ಯೂಷನ್ ಪೊಲ್ಯೂಷನ್ ಪೊಲ್ಯೂಷನ್. ಒಂದ್ ಸೆಲ್ಫಿ ತಗೊಂಡು ಈಗಲೇ ಹೋಗ್ಬೇಕು. ಸಾನ್ವಿ, ಯಾರು? ನಾನೇ ನಿನ್ನ ಯೇಸು ಸ್ವಾಮಿ. ನಾವು ನಿಮ್ಮ ಬರ್ತಡೆಗೆ ಚರ್ಚಿಗೆ ಹೊಂಟೇವಿ, ನೀವೇ ಇಲ್ಲೇ ಬಂದಿದ್ದೀರಿ. ಹೌದು, ಎಲ್ಲರೂ ಹೇಗೆ ಕ್ರಿಸ್ಮಸ್ ಆಚರಿಸುತ್ತಾರೆ ಎಂದು ನೋಡ್ಲಿಕ್ಕೆ ಬಂದಿದ್ದೇನೆ. ನೀ ತುಂಬಾ ಚೆನ್ನಾಗಿ ರೆಡಿ ಆಗಿದ್ದೀಯ. ಥ್ಯಾಂಕ್ ಯು ಏಸಯ್ಯ. ಒಂದು ಸೆಲ್ಫಿ ಹೊಡ್ಕೊಳ್ಳೋಣ. ಈ ಫೋಟೋವನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದರೆ ಕಮೆಂಟ್, ಲೈಕ್, ನಾನೇ ಫುಲ್ ಟ್ರೆಂಡ್ ಆಗಿ ಬಿಡುತ್ತೇನೆ. ಸರಿ ದೇವ್ರೆ, ನಾನ್ ಚರ್ಚಿಗೆ ಹೊಂಟೇನಿ. ಅಮ್ಮ, ಬೈಬಲ್ ತಗೊಂಡು ಹೋಗು. ಸಾರಿ ದೇವ್ರೆ, ಮೇಕಪ್ ಕಿಟ್ ಹಾಗೆ ಒಯ್ದ್ಬಿಟ್ಟೆ. ಆಲ್ರೆಡಿ 9 ಗಂಟೆ ಆಗಿದೆ. ಬಿರಿಯಾನಿ ಮಾಡತ್ತೀನಿ, ಮಕ್ಕಳು ಇನ್ನೂ ಎದ್ದಿಲ್ಲ. ಆಗಲೇ ಪ್ರೇಯರ್ 8 ಗಂಟೆ ಅಂತ ಹೇಳಿದ್ದಾರೆ, ಮಕ್ಕಳಂತೂ ಎದ್ದೇ ಇಲ್ಲ. ಚರಣ್, ಪ್ರಿಯಾಂಕಾ, ಹೇಳ್ರಿ, ರೆಡಿ ಆಗ್ರಿ. ಇನ್ನು ನಾನು ಚಿಕನ್ ಸಾರ್ ಮಾಡ್ಬೇಕು, ಮೀನಾ ಫ್ರೈ ಮಾಡ್ಬೇಕು. ಈ ಮಕ್ಕಳು ಇನ್ನೂ ಎದ್ದಿಲ್ಲ. 3 ತಿಂಗಳ ಚರ್ಚಿಗೆ ಹೋಗಿಲ್ಲ. ಕ್ರಿಸ್ಮಸ್ ದಿನ ಹೋಗೋಣ, ಆಗ್ಲೇ 9 ಗಂಟೆ ಆಗೈತಿ. ಶಾಂತಿ, ಯಾರು? ನಾನೇ ನಿನ್ನ ಯೇಸು ಸ್ವಾಮಿ. ನೀವಾ? ಹೇಗೆ ಎಲ್ಲರೂ ಕ್ರಿಸ್ಮಸ್ ಆಚರಿಸುತ್ತಾರೆ ಅಂತ ನೋಡ್ಲಿಕ್ಕೆ ಬಂದಿದ್ದೆ. ಇನ್ನೂ ರೆಡಿ ಆಗಿಲ್ವಾ? ಆತಾತ್ರಿ, ದಮ್ ಅಷ್ಟೇ ಇಟ್ ನಾನ್ ಬರ್ತೀನಿ. ನಮ್ಮ ಗೀತಾ, ಯಾರು? ನಾನೇ ನಿನ್ನ ಯೇಸು ಸ್ವಾಮಿ. 9 ಗಂಟೆ ಆಗಿದೆ, ಇನ್ನೂ ಚರ್ಚಿಗೆ ಹೋಗಿಲ್ವಾ? ದೇವರೇ, ಬಾಳ ದಿನ ಆದ್ಮೇಲೆ ಇವತ್ತೇ ಸುಟ್ಟಿ ಸಿಕ್ಕಿದೆ. ನಾನೆಲ್ಲ ತಿರುಗಾಡಿ ಡೆಕೋರೇಷನ್ ನೋಡಿ ಸಂಜೆ ಫಂಕ್ಷನ್ ಇದೆ, ನಾನು ಅವಾಗ ಚರ್ಚಿಗೆ ಹೋಗ್ತೀನಿ. ಇವತ್ತು ಕ್ರಿಸ್ಮಸ್ ದಿನ 8 ಗಂಟೆ ಆರಾಧನೆ ಅಂತ ಹೇಳಿದ್ದಾರೆ. 7:30ಕ್ಕೆ ಚರ್ಚಿಗೆ ಹೋಗಿ ಬಿಡ್ಬೇಕು. ಪ್ರೇಮ, ಯಾರು? ನಾನೇ ನಿನ್ನ ಯೇಸು ಸ್ವಾಮಿ. ಇಷ್ಟು ಜಲ್ದಿ ರೆಡಿಯಾಗಿ ಇಲ್ಲಿ ಹೋಗ್ತಿದ್ದೀರಿ? ಇವತ್ತು ನಿಮ್ಮ ಜನ್ಮದಿನದ ಕಾರಣ ಬೇಗನೆ ರೆಡಿಯಾಗಿ ಚರ್ಚಿಗೆ ಹೊಂಟೇನಿ. ಯಾಕಮ್ಮ ಇಷ್ಟು ಸಂತೋಷವಾಗಿ ಹೊಂಟಿದ್ದಿ? ನಾನು ಇವತ್ತು ಬಹಳ ಸಂತೋಷವಾಗಿದ್ದೇನೆ. ಯಾಕಂದರೆ ನೀವು ನಮಗಾಗಿ ಎಲ್ಲವನ್ನು ಮಾಡಿದ್ದೀರಿ. ಆದರೆ ನಾವು ನಿಮ್ಮನ್ನು ಸ್ತುತಿಸುವಂತೆ, ಆರಾಧಿಸುವಂತೆ ಹೊಂಟಿದ್ದೇವೆ. ನಿಜವಾದ ಕ್ರಿಸ್ಮಸ್ ನೀವು ಹಾಕಿಕೊಳ್ಳುವ ಮೇಕಪ್ ನಲ್ಲಿ ಅಲ್ಲ, ಏನು ಅಡುಗೆ ಮಾಡುತ್ತೀರಿ, ತಿಂತೀರಿ ಅಂತ ಅಲ್ಲ, ಎಲ್ಲಿ ಆಟ ಆಡುತ್ತೀರಿ, ಹೋಗುತ್ತೀರಿ ಅಂತ ಅಲ್ಲ, ದೇವರನ್ನು ಹುಡುಕುವುದರಲ್ಲಿ, ದೇವರ ಚಿತ್ತವನ್ನು ಮಾಡುವುದರಲ್ಲಿ ನಿಜವಾದ ಕ್ರೈಸ್ತರು. ಹ್ಯಾಪಿ ಕ್ರಿಸ್ಮಸ್.